ದಕ್ಷಿಣ ಭಾರತದ ಹೆಮ್ಮೆಯ ಸಂಕೇತವಾಗಿರುವ ಮೈಸೂರು ಕೇವಲ ಒಂದು ನಗರವಲ್ಲ, ಅದೊಂದು ಜೀವಂತ ಪರಂಪರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಿರಾಜಮಾನವಾಗಿರುವ ಈ ನಗರವು ತನ್ನ ಉದಾತ್ತ ಇತಿಹಾಸ, ಭವ್ಯ ಅರಮನೆಗಳು ಮತ್ತು ಸುಸಂಸ್ಕೃತ ಜನಜೀವನದಿಂದಾಗಿ ಇಡೀ ವಿಶ್ವದ ಗಮನ ಸೆಳೆದಿದೆ. ಇಲ್ಲಿನ ಗಾಳಿಯಲ್ಲಿ ಶ್ರೀಗಂಧದ ಪರಿಮಳದ ಜೊತೆಗೆ ಜ್ಞಾನ ಮತ್ತು ಕಲೆಯ ಸುವಾಸನೆಯು ಮಿಳಿತವಾಗಿದೆ. ವಿಸ್ತಾರವಾದ ಹಸಿರು ಹೊದಿಕೆ, ವಿಶಾಲವಾದ ರಸ್ತೆಗಳು ಮತ್ತು ಸಾಂಪ್ರದಾಯಿಕ ಕಟ್ಟಡಗಳು ಮೈಸೂರಿಗೆ ಒಂದು ವಿಶಿಷ್ಟವಾದ ರಾಜಗಾಂಭೀರ್ಯವನ್ನು ತಂದುಕೊಟ್ಟಿವೆ. ಇಂತಹ ಐತಿಹಾಸಿಕ ಮಣ್ಣಿನಲ್ಲಿ ಕೇವಲ ಅಧಿಕಾರಿಯಾಗಿ ಆಡಳಿತ ನಡೆಸುವುದಲ್ಲ, ಜನರ ಮನಸ್ಸನ್ನ ಗೆಲ್ಲುವುದು ಕೂಡ ಒಂದು ಕಲೆ. ಇಂದು ನಮ್ಮೊಂದಿಗೆ ಅಂತಹ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಧೀಮಂತ ಅಧಿಕಾರಿ ಇದ್ದಾರೆ. ಅವರು ಕೇವಲ ಕಡತಗಳನ್ನು ವಿಲೇವಾರಿ ಮಾಡುವ ಆಡಳಿತಗಾರರಲ್ಲ, ಬದಲಿಗೆ ಕಡತಗಳ ನಡುವೆಯೂ ಕವಿತೆ ಬರೆಯುವ ಸೃಜನಶೀಲ ಕವಿ. ಮಳವಳ್ಳಿಯ ಮಣ್ಣಿನ ಮಗನಾಗಿ, ಕೊಡಗಿನ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಧೈರ್ಯದ ಕವಚವಾಗಿ, ಹಾವೇರಿಯಲ್ಲಿ ಭೂಗಳ್ಳರ ಪಾಲಿನ ಸಿಂಹ ಸ್ವಪ್ನವಾಗಿ, ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಅಪಾರ ಜನಮನ್ನಣೆ ಗಳಿಸಿರುವ ಕೆಎಎಸ್ ಸೂಪರ್ ಟೈಮ್ ಸ್ಕೇಲ್ ಹಿರಿಯ ಅಧಿಕಾರಿ ಡಾಕ್ಟರ್ ಪಿ ಶಿವರಾಜು.